ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಫೋಟೋಗ್ರಾಫರ್ ನಾಗೇಶ್ ವಿರುದ್ಧ ನಟಿ ರಮ್ಯಾ ದೂರು ನೀಡಿದ್ದಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ರಮ್ಯಾ ಆಕ್ಷೇಪದ ನಂತರವೂ ನಾಗೇಶ್ ಫೋಟೋಗಳನ್ನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾಗೇಶ್ ಅವರು ನಿರ್ದೋಷಿ ಚಿತ್ರದ ಫೋಟೋಗಳನ್ನು ಟ್ವಿಟರ್ಗೆ ಅಪ್ಲೋಡ್ ಮಾಡಿದ್ರು. ನಿರ್ದೋಷಿ ಚಿತ್ರದ ರಮ್ಯಾ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇದೆ. ವೇಶ್ಯೆಯ ಪಾತ್ರ ನಿರ್ವಹಿಸ್ತಾ ಇರುವಂತಹ ರಮ್ಯಾ ಔಟ್ಲುಕ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಹಾಗೆ ಚಿತ್ರೀಕರಣದ ವೇಳೆ ರಮ್ಯಾ ಫೋಟೋವನ್ನು ಕ್ಲಿಕ್ ಮಾಡಿ ಟ್ವಿಟರ್ಗೆ ಅಪ್ಲೋಡ್ ಮಾಡಿದ್ರು ಫೋಟೋಗ್ರಾಫರ್ ನಾಗೇಶ್. ಆದರೆ ಇದರ ವಿರುದ್ಧ ಈಗ ರಮ್ಯಾ ಆಕ್ಷೇಪದ ನಂತರವೂ ಟ್ವಿಟರ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಅಂತ ನಾಗೇಶ್ ವಿರುದ್ಧ ದೂರು ನೀಡಿದ್ದಾರೆ. ಆತ ಧರ್ಮ ಬೋಧನೆ ಮಾಡುವಂತಹ ವ್ಯಕ್ತಿ. ಪೂಜ್ಯನೀಯ ಸ್ಥಾನದಲ್ಲಿ ನಿಲ್ಲತಕ್ಕಂತಹ ಆತ ಮಾಡಿದ್ದು ಎಡಬಿಡಂಗಿ ಕೆಲಸ. ವಿಚ್ಛೇದಿತೆಯ ಮೇಲೆ ಅತ್ಯಾಚಾರವೆಸಗಿದ್ದ ಧರ್ಮಗುರುವೀಗ ಕಂಬಿ ಎಣಿಸ್ತಾ ಇದ್ದಾನೆ. ಆಸ್ಪತ್ರೆ ಬೆಡ್ ಮೇಲೆ ಅಸಹಾಯಕಳಾಗಿ ಕುಳಿತಿರುವ ಮಹಿಳೆ. ಈಕೆ ಬೀದರ್ ಸಮೀಪದ ನಿಜಾಮಪುರ ಬಡಾವಣೆಯ ವಿಚ್ಛೇದಿತೆ. ನಿನ್ನೆ ಸಂಜೆ ಬೀದರ್ ನಗರದ ಹೊರವಲಯದಿಂದ ಮನೆಗೆ ಹಿಂತಿರುಗಿ ವಾಪಸ್ಸಾಗ್ತಿದ್ದಾಗ ಮಾಮಿನಪುರ ಗ್ರಾಮದ ಸೇಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಧರ್ಮಗುರು ಪ್ರಕಾಶ್ ಈಕೆಯನ್ನ ಹೊತ್ತೊಯ್ದಿದ್ದ. ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ಅತ್ಯಾಚಾರ ಎಸಗಿದ್ದ. ಇದರಿಂದ ನಿತ್ರಾಣಳಾಗಿರುವ ಮಹಿಳೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ರೇಪ್ ಮಾಡಿದ್ದು ಪ್ರಕಾಶ್ ಪಾಸ್ಟರ್ ಅಂತ ಮಾಡಿದ್ದೋನ್ರಿ. ನನ್ನ ಏನು ಕಾರಣಕ್ಕೆ ಮಾಡ್ಯಾನ ಅಂತಂದ್ರೆ ಅವ್ರದ್ದು ನಮ್ಮದು ಜಗಳ ಐತ್ರಿ. ಜಗಳ ಇತ್ತು, ಪೊಲೀಸ್ ಸ್ಟೇಷನ್ ಹೋಗಿದ್ದೆವು, ಎಲ್ಲ ಆಗಿದ್ದೆವು. ಅವ್ರ ಮಗಳು ಯಾರ್ದೋ ಜೊತೆ ಹೊರಡು ಹೋದ್ರೆ ನಾನೇ ಕಳಿಸಿದ್ ಕೊಟ್ಟಿದ್ದೇನೆ ಬೇರೆಯವ್ರ ಜೊತೆ ಅಂತ ವೇಷ ಇಟ್ಟು ಈ ಥರ ಮಾಡಿದ್ದು ನಾವು. ಅತ್ಯಾಚಾರ ಎಸಗಿ ತಲೆಮರೆಸಿಕೊಂಡಿದ್ದ ಪ್ರಕಾಶನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಘಟನೆಯಿಂದಾಗಿ ನಿಜಾಮಪುರ ಬಡಾವಣೆಯ ಜನ ಹೈರಾಣಾಗಿದ್ದಾರೆ. ಧರ್ಮಗುರು ಒಬ್ಬ ಹೀಗೆ ಮಾಡಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ. ದೇವ್ರ ಸೇವಕದ ಅವನಿಗೆ ಅವನ ಮೇಲೆ ನಮಗೆ ನಂಬಿಕೆ ಇದೆ. ಬಟ್ ಈ ರೀತಿ ಮಾಡಿದಾನ್ರಿ ಕೆಟ್ಟ ಕೆಲಸ. ಇದೇ ನಮ್ಮ ತಂಗಿಯವ್ರಿಗೆ ಮಾಡಿ ನಂತರ ಇದು 3 ಜನರಿಗೆ ಮಾಡಿದಾರೆ ರೀ. 3 ಹೆಣ್ಮಕ್ಳಿಗೆ ಮಾಡಿದಾನ ಊರಲ್ಲಿ. ಅದೇ ಊರಲ್ಲಿ 3 ಹೆಣ್ಮಕ್ಳಿಗೆ ಮಾಡಿದಾನೆ ರೀ. ಅವನಿಗೆ ಯಾರು ಪೊಲೀಸ್ನು ಏನು ಮಾಡ್ತಾ ಇಲ್ರಿ, ಅವನಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಂಗೆ ಇದ್ದಾರೆ ಅವರು. ಒಟ್ನಲ್ಲಿ ಧರ್ಮ ಬೋಧನೆ ಮಾಡುವ ಗುರು ಮಾಡಬಾರದ ಕೆಲಸ ಮಾಡಿದ್ದಾನೆ. ಆತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಬೀದರ್ನಿಂದ ಕ್ಯಾಮರಾ ಪರ್ಸನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಹೋಳಿ ದಿನ ಎಲ್ಲರೂ ರಕ್ತದೋಕುಳಿಯಾಡ್ತಾ ಇದ್ರೆ ಬಿಜಾಪುರದಲ್ಲಿ ಮಾನಸಿಕ ಅಸ್ವಸ್ಥನೊಬ್ಬ ರಕ್ತದೋಕುಳಿಯಾಡಿದ್ದಾನೆ. ತನ್ನದೇ ಕುಟುಂಬದ ಇಬ್ಬರನ್ನ ಕೊಚ್ಚಿ ಕೊಂದಿದ್ದಾನೆ. ಕವಲಗಿ ಗ್ರಾಮದಲ್ಲಿ ನಡೆದ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇಲ್ಲಿದೆ ನೋಡಿ. ಇದು ಬಿಜಾಪುರ ತಾಲೂಕಿನ ಕವಲಗಿ ಎಂಬ ಕುಗ್ರಾಮ. ಹೋಳಿ ಸಂಭ್ರಮದಲ್ಲಿದ್ದ ಈ ಗ್ರಾಮದ ಜನ ಇವತ್ತು ನಸುಕಿನ ಜಾವವೇ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಹೋಳಿ ದಿನವೇ ಇಲ್ಲಿ ರಕ್ತದೋಕುಳಿಯಾಗಿತ್ತು. ಗ್ರಾಮದ ಬಳಿಯ ತೋಟದಲ್ಲಿ ವಾಸವಿರುವ ಹೆರ್ಕಲ್ ಕುಟುಂಬದ ಸಿದ್ದಪ್ಪನೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ. 38 ವರ್ಷದ ಸಿದ್ದಪ್ಪ ಮಾನಸಿಕ ಅಸ್ವಸ್ಥ. ಕಳೆದ ರಾತ್ರಿ ಆತನಿಗೆ ಏನಾಯಿತೋ ಏನೋ ತನ್ನ ಸಹೋದರಿ ಹಾಗೂ ಆಕೆಯ ಮಗನನ್ನು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಅವ್ರು ಚೀರಾಡೋದು ನೋಡಿ, ಅವ್ರ ಹೆಣ್ಮಕ್ಳು ಮತ್ತು ಮುಂದೆ ಹುಡುಗರು ಎಲ್ಲ ಚೀರಾಡೋದು ನೋಡಿ ನಾವು ಬರೋದ್ರಾಗೆ ಅವ ಬರ್ಚಿ ಹಿಡ್ಕೊಂಡು ಕೆಲವೊಂದು ಹುಡುಗರಿಗೆ ಹೊಡೆದಿದ್ದ. ಆಮೇಲೆ ಮತ್ತು ನಾವು ಬರೋದು ಮತ್ತು ಅವನ ಮಕ್ಕಳಿಗೆ, ಅವನ ತಂಗಿ ಮಗ್ಗ ಮತ್ತು ಅವನ ಹೆಂಡತಿಗೆ ಎಲ್ಲರಿಗೆ ಬರ್ಚಿಲೇ ಹೊಡೆದಿದ್ದ ಸರ್. 7 ಜನಕ್ಕೆ. 30 ವರ್ಷದ ತಂಗಿ ಶಾಂತವ್ವ ಹಾಗೂ ಆಕೆಯ 3 ವರ್ಷದ ಮಗ ಬೀರಪ್ಪನನ್ನು ಆರೋಪಿ ಸಿದ್ದಪ್ಪ ಬರ್ಜಿಯಿಂದ ಚುಚ್ಚಿ ಸಾಯಿಸಿದ್ದಾನೆ. ಜತೆಗೆ ತನ್ನ ಪತ್ನಿ, 2 ಮಕ್ಕಳು ಸೇರಿದಂತೆ 4 ಮೇಲೆ ಅದೇ ಬರ್ಜಿಯಿಂದ ಹಲ್ಲೆ ಮಾಡಿದ್ದಾನೆ. ಗಾಯಾಳುಗಳ ಕಿರುಚಾಟ ಕಂಡು ಗ್ರಾಮಸ್ಥರು ಸ್ಥಳಕ್ಕಾಗಮಿಸುತ್ತಿದ್ದಂತೆ ತನ್ನ ಕುತ್ತಿಗೆಗೆ ಬರ್ಜಿಯನ್ನು ಚುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. 1 ಗಂಟೆಗೆ ಫೋನ್ ಹಚ್ಚಂటే ನಾವು ಹೋದ್ವಿ. ಮತ್ತು ಎಲ್ಲ ಬರ್ಚಿ ಚುಚ್ಚಾನಂತೇಳಿ ಅಲ್ಲಿ ಹೇಳಿದ್ದು ನಾವು ನೋಡಿದ್ವಿ. ನೋಡಂಟ್ಲೇ ಏನು ಅವ್ನ ತಲೆಗೆ ಅಂತೋ ಗೊತ್ತಿಲ್ಲ, ಒಟ್ಟಿನ ಮ್ಯಾಗ ಮೈಂಡ್ ಸರಿ ಇಲ್ಲ ಅಂತ ತಕ್ಷಣ ಅವ್ರು ಕೇಳಿದ್ವಿ. ಕೇಳಲೆ ಮೈಂಡ್ ಸರಿ ಇಲ್ಲ ಅಂತ ಹೊರಗೆ ಮಕ್ಕೊಂಡ್ಲೆ ಒಟ್ಟರಿಗೆ ಬರ್ಚಿ ಹಾಕೋತ ಬಂದ್ಬಿಟ್ಟಾನ ಸರ್. ಗಾಯಾಳುಗಳನ್ನು ಬಿಜಾಪುರ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. 2 ಮಕ್ಕಳು ಹಾಗೂ ಆರೋಪಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಘಟನೆಯಿಂದ ಕವಲಗಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್. ಇವತ್ತು ರಾಜ್ಯದಾದ್ಯಂತ ಹೋಳಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಆ ಸಂಭ್ರಮ ಹೇಳ್ತೀವಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.